ಅಯ್ಯಪ್ಪ ಸಾಕಾಗೋಯ್ತತ್ಲಾಗ ನನಗಂತೂ ಕೆಲಸ ಮಾಡಿ ಮಾಡಿ ರಾತ್ರಿ ಇವ್ರು ಒದ್ದಿದ್ದು ಸೊಂಟಕ್ಕೆ ಭಾಳ ಹೊಡೆತ ಬಿದ್ದುಬಿಟ್ಟೈತೆ. ಬಗ್ಗಕ್ಕೆ ಆಗ್ತಾ ಇಲ್ಲ, ಒಳ್ಳೆ ಉಸಿರಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ನನ್ನ ಮಗಳು ಬಂದರೆ ಒಂಚೂರು ಎಣ್ಣೆ ಹಚ್ಚಿ ತಿಕ್ಕಿಸ್ಕೋಬೇಕತ್ಲಾಗೆ. ನಮ್ಮಮ್ಮ ಎಮ್ಮೆ ತಕ್ಕೊಟ್ಟಿದ್ದಕ್ಕೆ ಈ ಮಕ್ಳಿಗೊಂಚೂರು ಅನ್ನ ನೀರು ಕಾಣ್ತೈತೆ. ಇಲ್ಲ ಅಂದಿದ್ರೆ ಅಷ್ಟೇ ಈ ಅಪ್ಪ ನಂಬ್ಕೊಂಡು ಜೀವನ ಮಾಡೋಕ್ಕಾಗ್ತೈತಾ? ಎಲ್ಲರೂ ಮೋಸ ಮಾಡಿಬಿಟ್ರು ನಮಗೆ. ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆ ಬರ ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಪುಟ್ಟಕ್ಕ, ಏನು ಮಾಡ್ಕೊಂಡವ ತಾಯಿ? ಏನಾಯ್ತು? ಮಕ್ಕ ಯಾಕಂಗೆ ಬಾತ್ಕೊಂಡೈತೆ? ಎಲ್ಲಾರ ಬಿದ್ದ ಏನು? ಓ ಪದ್ಮಕ್ಕ ಬರ್ರಿ. ಏನು ಹೇಳೋಣ, ನನ್ನ ಗ್ರಾಚಾರನೇ ಸರಿ ಇಲ್ಲ. ರಾತ್ರಿ ನಮ್ಮ ಮನೆಯವ್ರು ಬರೋದು ಯಾಕೋ ಲೇಟ್ ಆಯಿತು ಅಂದ್ಬಿಟ್ಟು ಇಲ್ಲೇ ಹಿಂಗೆ ಹೊರಗೆ ಬಂದು ನಿಂತ್ಕೊಂಡಿದ್ದೆ. ಅಲ್ಲಿ ಕೆಳಗೆ ನಾಯಿ ಮಲಗಿತ್ತು, ನೋಡ್ಲೇ ಇಲ್ಲ ನೋಡು ನಾನು. ನನಗೆ ಆ ನಾಯಿ ಬಾಲ ತುಳಿದ್ಬಿಟ್ನಾ, ನಾನು ಗಾಬರಿಲಿ ಒಂದೇ ಸಲ ಇದು ಮಾಡೋಕೆ ಹೋದೆ, ದಮ್ಮನಂಗೆ ಹಿಂದಕ್ಕೆ ಬಿದ್ದುಬಿಟ್ಟೆ. ಇದೇ ಕಟ್ಟೆಗೆ ಬಡಿದು ಬಿಡ್ತು. ಹಣೆ ನೋಡು ಹೆಂಗೆ ಊದ್ಕೊಂಡ್ಬಿಟ್ಟೈತೆ. ನಮ್ಮ ಮನೆಯವ್ರು ನೋಡಿ ಔಷಧಿ ತಂದ್ಕೊಟ್ಟು ಹೋದ್ರು, ಹಚ್ಕೊಂಡು ಕೂತಿದ್ದೀನವ ಈಗಿನ್ನು. ಬಾರಕ್ಕ ತಿಂಡಿ ತಿನ್ ಬಾ. ಯಪ್ಪ ಯಪ್ಪ, ನಮ್ಮೂರಲ್ಲಂತೂ ನಾಯಿ ಹಾವಳಿ ಭಾಳ ಆಗ್ಬಿಟ್ಟೈತೆ ನೋಡು. ಬಾಕ್ಲಲ್ಲೇ ಇರ್ತವೆ, ರೋಡಲ್ಲೇ ಇರ್ತವೆ. ಮೊನ್ನೆ ಅಂತೂ ಟಿ ವಿಲಿ ನೋಡಿದೆ ನಾನು, ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಎಳೆದಾಡ್ಬಿಡ್ತಪ್ಪ ಹಂಗೆ. ಅದಂಗೆ ಬಡ್ಕೊಂತೈತೆ ಹಂಗೆ. ಯಪ್ಪ ನನಗೆ ನೋಡಂಗೆ ಒಂದೇ ಸಲ ಗಾಬರಿ ಆಗ್ಬಿಡ್ತು. ಈ ನಾಯಿಗಳನ್ನ ಯಾವಾಗ ಬಂದು ಹಿಡ್ಕೊಂಡು ಹೋಗ್ತಾರೋ ಏನೋ. ಇನ್ನೊಂದು ಏನಾಗ್ಬಿಟ್ಟೈತೆ ಗೊತ್ತಾ ಪುಟ್ಟಕ್ಕ, ಈ ಸಿಟಿಲೆಲ್ಲ ನಾಯಿ ಕಚ್ತತೆ ಅಂತ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಸಿಟಿಲಿರೋ ನಾಯಿನೆಲ್ಲ ಹಿಡ್ಕೊಂಬಂದ್ಬಿಟ್ಟು ಈ ಹೊಲದ ಹತ್ರ ತೋಟದ ಹತ್ರ ಬಿಟ್ಬಿಡ್ತಾರೆ. ಇವು ಊಟಕ್ಕೆ ಅಂತ ಅಂದ್ಬಿಟ್ಟು ಹುಡಿಕೊಂಡು ಎಲ್ಲ ಊರೊಳಗೆ ಬಂದ್ಬಿಡ್ತವೆ. ಈಗ ಬಂದು ನೋಡಿ, ಹಿಂಗೆ ನಾವು ಹಿಂಗೆ ಬಿದ್ದು ನೋವು ಮಾಡ್ಕೊಳ್ಳೋದಾಗೈತೆ ನಮ್ಮ ಬಾಳು. ಏನು ಮಾಡೋದು? ಏನು ಮಾಡೋಕ್ಕಾಗುತ್ತಕ್ಕ? ಅವ್ರದ್ದು ಜೀವ ಅಲ್ವಾ ಪಾಪ. ಅವಕ್ಕೂ ಹಸು, ಬಾಯರ್ಕೆ, ನಿದ್ದೆ ಎಲ್ಲ ಇರ್ತತೆ. ನಾನೇ ರಾತ್ರಿ ನೋಡಲಿಲ್ಲ, ಕತ್ಲಲ್ಲಿ ಅದ್ರ ಬಾಲ ತುಳಿದ್ಬಿಟ್ಟೆ. ನಾನೇ ಬಿದ್ದೆ ಬಿಡು, ಗಾಬರಿಲಿ ಬಾಲ ತುಳಿದ ತಕ್ಷಣ ಆವೋ ಏನೋ ಅಂತ ಎದುರ್ಕೊಂಡು ಬಿದ್ದೇ ಬಿಟ್ಟೆ ನಾನು. ಅದಕ್ಕೆ ಒಂದು ಸ್ವಲ್ಪ ಹೊಡ್ತಾ ಬಿತ್ತು. ಈಗ ಆರಾಮೈತೆ. ಒಂದು ಸ್ವಲ್ಪ ನಮ್ಮ ಮನೆಯವರು ಆಯಿಂಟ್ಮೆಂಟ್ ತಂದುಕೊಟ್ರೆ ಹಚ್ಕೊಂಡಿದ್ದೀನಿ ಮುಲಾಮ್ನ, ಸ್ವಲ್ಪ ಆರಾಮಾಗೈತೆ. ಪುಟ್ಟಕ್ಕ, ಪದ್ಮಕ್ಕ ಇಬ್ರು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು ನೋಡ್ರಿ ನನಗೆ. ಏ ನೀನು ಆ ಸೇಂದಿ ಅಂಗಡಿಲಿ ಇರ್ತೀಯಲ್ಲ, ಅವನಲ್ಲನಪ್ಪ ನೀನು. ಏನಪ್ಪ ನೀನು ಇಷ್ಟು ನಮ್ಮನ್ನು ಹುಡಿಕೊಂಡು ಬಂದಿದ್ಯಾ? ಏನು ವಿಷಯ? ಏ ಅಕ್ಕ, ನೀವಿಬ್ರು ಹೋಗಿ ಮೊದಲು ದುಡ್ಡು ತರೋಗ್ರಕ್ಕ. ಇಲ್ಲಿ ಮೊದಲು ಬೇಗ ಬೇಗ ತರೋಗ್ರಿ. ಇಲ್ಲಿ ನಮ್ಮ ಅಪ್ಪಂಗೆ ಲೆಕ್ಕ ಕೊಡ್ಬೇಕು ನಾನು. ಬೇಗ ದುಡ್ಡು ತಂದು ಕೊಡೋಗ್ರಿ. ಅಯ್ಯೋ ಹಣೆ ಬರ್ವೆ, ನಾನೇ ಬೆಳಿಗ್ಗೆ ತಿಂದರೆ ರಾತ್ರಿಗಿಲ್ಲ, ರಾತ್ರಿ ತಿಂದರೆ ಬೆಳಗಿಕ್ಕಿಲ್ಲ ಅಂತ ಕುತ್ಕೊಂಡಿದ್ದೀವಿ. ನಿನಗೆ ದುಡ್ಡು ಕೊಡ್ಬೇಕ ಮರಯ್ಯ ನಾವು? ಏ ಪುಟ್ಟಕ್ಕ, ನಾಟಕ ಮಾಡ್ತಿದ್ದಾರಲ್ಲ, ಅದಕ್ಕೇನಾದರೂ ಚಂದ ವಸೂಲಿಗೆ ಬಂದಿರ್ಬೇಕು ಇವನು. ತಡಿಯಪ್ಪ, ನಮ್ಮ ಮನೆ ಹತ್ರ ಬಾ, ಒಂದು 5 ರೂಪಾಯಿ ಕೊಡ್ತೀನಿ. ಅಕ್ಕರೇ, ನಾನೇನು ಚಂದ ವಸೂಲಿಗೆ ಬಂದಿಲ್ಲ. ನಿಮ್ಮ ಮನೆಯವರು ನಿನ್ನೆ ಸೇಂದಿ ಅಂಗಡಿಗೆ ಬಂದು ಚೆನ್ನಾಗಿ ಕುಡಿದ್ಬಿಟ್ಟು ದುಡ್ಡು ಕೊಡದಲ್ಲೇ ಎದ್ದು ಬಂದ್ಬಿಟ್ಟಿದ್ದಾರೆ ಕಣಕ್ಕ. ದಯವಿಟ್ಟು ದುಡ್ಡು ತಂದು ಕೊಡ್ರಿ. ಇಲ್ಲಿ ನಮ್ಮ ಅಪ್ಪಂಗೆ ಲೆಕ್ಕ ಕೊಡ್ಬೇಕು ಕಣಕ್ಕ ನಾನು. ಇಲ್ಲ ನಮ್ಮ ಅಪ್ಪ ನನಗೆ ಜಾಡ್ಸ್ ಓದಿತಾನೆ. ಬೇಗ ತರೋಗ್ರಕ್ಕ ಇಲ್ಲಿ. ಏ ಮಾಡ್ಸಲ್ಲ ನನ್ನ ಮಗನೇ, ಊರೊಳಗೆ ಸೇಂದಿ ಅಂಗಡಿ ಇಡಬಾರ್ದು ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಸಂಘ ಕಟ್ಕೊಂಡು ಅಷ್ಟು ಹೋರಾಟ ಮಾಡಿದ್ವಿ. ಆದ್ರೂ ನೀವೇನ್ ಮಾಡಿದ್ರಿ? ನೀವು ನಮ್ಮ ಗಂಡಸರುಗಳು ಕೇಳ್ತಾರ, ಊರಿಗೆ ಒಂದು ಸ್ಕೂಲ್ ಹೆಂಗೆ, ಊರಿಗೆ ಒಂದು ಆಸ್ಪತ್ರೆ ಹೆಂಗೆ, ಅದೇ ರೀತಿ ಸೇಂದಿ ಅಂಗಡಿ ಇರಲೇಬೇಕು ಅಂತ ಅಂದು ಪಣ ತೊಟ್ಟು ಸೇಂದಿ ಅಂಗಡಿ ಇಟ್ಕೊಂಡ್ರು. ನೀವು ಅಪ್ಪ ಮಗ ಏನು ಕಮ್ಮಿ ಉರಿತೀರಾ ನೀವು? ನಿಮ್ಗೆ ಒಳ್ಳೇದಾಗಲ್ಲ ಕಣೋ. ನಿಮಗೆ ಓದ್ದರಲ್ಲಿ ವಾಪಸ್ ಬರಲ್ಲ, ನೀವು ಹಾಳಾಗಿ ಹೋಗ್ತೀರಾ ನೀವು ದರಿದ್ರ ನನ್ನ ಮಕ್ಕಳ. ನಾವೇನಾದ್ರೂ ನಿಮ್ಮ ಅಪ್ಪನ ಹತ್ರ ಬಂದು ಹಣ ಒಂದು 100 ರೂಪಾಯಿ ಸಾಲ ಕೊಡೋಣ ಬಡ್ಡಿ ಹೆಂಗೆ ಅಂತಂದ್ರೆ 20% ಬಡ್ಡಿ, 15% ಬಡ್ಡಿ, ದಿನದ ಬಡ್ಡಿ ಅಂತ ಮಾತಾಡ್ತಾನೆ. ಉದ್ಧಾರ ಆಗ್ತೀರೇನೋ ನೀವು? ಉದ್ಧಾರ ಆಗ್ತೀರಾ? ಊಟ ಮಾಡಕ್ಕೆ ನಮಗೆ ಅಕ್ಕಿ ಇಲ್ಲ ಅಂದ್ಬಿಟ್ಟು ಬಂದು ಕೇಳಕ್ ಬಂದ್ರೆ ನಿಮ್ಮಪ್ಪ ಬಾಯಿ ಬಂದಂಗೆ ಬಡ್ಡಿ ಹಾಕ್ತಾನೆ. ನೀನು ನನ್ನ ಗಂಡಂಗೆ ಪುಕ್ಷಟೆ ಹೆಂಗ್ ಕೊಟ್ಟೆ ಸಾಲನ? ನಾನು ನೀವು ಕೊಡು ಅಂತ ಹೇಳಿದ್ನಾ? ಕೊಟ್ಮೇಲೆ ನೀನು ನನ್ನ ಹತ್ರ ಯಾಕೆ ಬಂದು ಕೇಳ್ತಾ ಇದೀಯ ನೀನು? ಯಾಕೆ ಚಪ್ಪಲಿಲಿ ಪರ್ಕೆಲಿ ಹೊಡೆದಿಲ್ಲ ಅಂತನ? ಇನ್ನೊಂದ್ಸಲ ನಿನ್ನ ಗಂಡ ಕುಡ್ದು ಹೋಗಿದ್ದಾನಕ್ಕ, ಸಾಲ ಕೊಡ್ರಿ, ದುಡ್ಡು ಕೊಡ್ರಿ ಅಂತ ಏನಾದ್ರೂ ಬಂದೆ ನೀನು, ನಿನ್ನಿಂದ ಬಂದಿರೋ ಗಡ್ಡ ಎಲ್ಲ ಬೋಳ್ಸ್ ಕಳಿಸ್ಬಿಡ್ತೀನಿ ನಿನಗೆ. ಬೇವರ್ಸಿ ನನ್ನ ಮಗನೆ, ಕಷ್ಟಕ್ಕೆ 1 ರೂಪಾಯಿ ಕೊಡ್ರಿ ಅಂದ್ರೆ ಕೊಡಲ್ಲ, ಮನೆ ಹಾಳು ಮಾಡಕ್ ಬೇಕಾದ್ರೆ ಪುಕ್ಷಟ ಕೊಡೋದು ಕಳಿಸ್ತೀರಾ. ಹೌದು, ಎಷ್ಟು ಕೊಡ್ಬೇಕು ಈಗ ನನ್ನ ಗಂಡ ನಿನಗೆ ಸಾಲನ? ಅಕ್ಕರೇ, ನೀವು ನನಗೆ ಯಾಕ್ರಿ ಬೈತೀರಿ? ನಾವೇ ನಿಮ್ಮ ಗಂಡಂಗೆ ಬಂದು ಕುಡೀರಿ ನಮ್ಮ ಅಂಗಡಿಲಿ ಅಂತ ಹೇಳಿರ್ತೀವ. ಅವರೇ ಬರ್ತಾರೆ, ಕುಡಿತಾರೆ. ನಾನೇನಕ್ಕ ಮಾಡೋಣ ಅದಕ್ಕೆ? ನಿನ್ನೆ ಮಾತಾಡ್ಕೊಂಡು ಅವ್ರು ಹಂಗೆ ಎದ್ದೇ ಹೋಗ್ಬಿಟ್ರು. ನಾನು ಆ ಕಡೆ ಗಿರಾಕಿ ಇದ್ರು ಅಂತ ಆ ಕಡೆ ಹೋಗಿದ್ದೀನಿ. ಬಂದು ನೋಡ್ತೀನಿ ಯಾರ್ಯಾರು ಇಲ್ಲ. ಈಗ ಎಲ್ಲರ ಮನೆ ಹತ್ರನೂ ಹೋಗ್ತಿದ್ದೀನಿ ಅಕ್ಕ ನಾನು ದುಡ್ಡು ಕೇಳೋಕ್ಕೆ. ನಮಗೆ ನಂಗೆ ಪುಕ್ಷಟೆ ಬರ್ತತ್ತ ಹೇಳ್ರಿ? ನಾವು ಎಲ್ಲ ದುಡ್ಡು ಕೊಟ್ಟೆ ತಾನೇ ಹಾಕಿಸ್ಕೋಬೇಕು ಎಲ್ಲದನ್ನು. ಮೊದಲು ದುಡ್ಡು ಕೊಡ್ರವ ಇಲ್ಲಿ ನೀವು ನಮಗೆ. ಅಲ್ಲೋ ಮರಯ್ಯ, ನಿನಗೆ ಹೇಳೋದು ಅರ್ಥ ಆಗ್ತೈತಾ ಇಲ್ಲ? ಕುಡ್ದು ನಮ್ಮ ಗಂಡದಿರು ಸಾಯ್ತಾವ್ರೆ ಹಂಗೆ, ಮನೆಗೆ ಏನು ನೋಡ್ದಲೆ. ನೀನು ಕುಡ್ಸಿಂಗ್ ಕಳಿಸ್ತೀಯಲ್ಲ, ನೀನಾದ್ರೂ ನಿಮ್ಮ ಅಪ್ಪಂಗೆ ಒಂಚೂರು ಬುದ್ಧಿ ಹೇಳಿ, ಬೇಡ ತೆಗಿಯಪ್ಪ ಈ ಸೇಂದಿ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳಕ್ಕಾಗಲ್ವಾ? ಇನ್ನು ನಿಮ್ಮಮ್ಮ ಇದ್ದಾಳೆ, ಯಪ್ಪ ಒಂದು ಮೂಗು ಬಟ್ಟು ಬಿಡ್ದಂಗೆ ಹಡ ಹಿಡಿಸ್ಕೊಂತಾಳೆ ನಿಮ್ಮಮ್ಮ 1 ರೂಪಾಯಿ ಸಾಲಕ್ಕೆ. ನೀನು ನೋಡಿದ್ರೆ ಬಂದಿದ್ಯಾ ಇಲ್ಲಿ ದುಡ್ಡು ಕೊಡ್ರಿ ಅಂತ. ನಿನ್ನ ಅಂಗಡಿಗೆ ನಾವು ಬಂದು ಕುಡ್ದಿದ್ವೇನೋ? ನನ್ನ ಗಂಡ ತಾನೇ ಕುಡ್ದಿದ್ದು, ಹೋಗಿ ಅವನು ಕೇಳ್ಕೊ. ಇಲ್ಲಿ ಬಂದೇನಾದ್ರೂ ಕೇಳಿದ್ರೆ ನಿಂಗೆ ಚರ್ಮ ಸೋಲ್ದು ಬಿಡ್ತೀನಿ ನನಗೆ. ಇಲ್ಲಕ್ಕ, ನನಗೆ ದುಡ್ಡು ಬೇಕೇ ಬೇಕು. ಇಲ್ಲ ನಾನು ಇಲ್ಲಿಂದ ಹೋಗೋದೇ ಇಲ್ಲ ನೋಡ್ರಿ. ಏನು ನಾಟಕ ಮಾಡ್ತೀರಾ ನೀವು? ನಿಮ್ಮ ಗಂಡದಿರು ನೋಡಿದ್ರೆ ಬೆಲ್ಲಕ್ಕೆ ಬಂದು ಕುತ್ಕೊಂಡು ಕುಡ್ದು ಎದ್ದೋಗ್ತಾರೆ. ದುಡ್ಡು ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವಕ್ಕೆ, ಮೂರು ಬಿಟ್ಟವ್ರಿಗೆ. ಏನೋ ನನ್ನ ಗಂಡ 3 ಬಿಟ್ಟವನು ಅಂತೀಯ? ನಿಂಗೆ ಮನ ಮರ್ಯಾದೆ ಐತಾ ನಿನಗೆ? ಅಕ್ಕ ಅಲ್ಲಿ ಕೋಲ ತಗೋಕ ಇಲ್ಲಿ, ಇವನಿಗೆ ಹಂಗೆ ಅಕ್ಕನ ಚಪ್ಪರಿಸಿದ್ರೆ ಸರಿ ಹೋಗ್ತದೆ ಇವನಿಗೆ. ಏ ಅಕ್ಕ,
ನಾನು ನಿಮ್ಮ ಮನೆಯವ್ರು ಸಾಲ ಮಾಡೋದು ಕೇಳಕ್ ಬಂದಿದ್ದು. ನನಗೆ ಕೋಲ್ ಇಟ್ಕೊಂಡು ತೋರಿಸ್ತಿದ್ದೀರಾ ನೀವು? ಏಯ್ ನಿಂತ್ಕೊಳ್ಳ ಇಲ್ಲಿ ಬೇವರ್ಸಿ ನನ್ನ ಮಗನೇ. ನನ್ನ ಗಂಡ ಕುಡ್ದ ಹಾಳಾಗೋದಲ್ದಲೆ ನಿನಗೆ ದುಡ್ಡು ಕೊಟ್ಟು ಬೇರೆ ಹಾಳಾಗ್ಬೇಕಾ ನಿನಗೆ? ನಿಂತ್ಕೊಳ್ಳ ಇಲ್ಲಿ ಮಾಡ್ತೀನಿ. ಅಯ್ಯಪ್ಪ, ನಾನು ಇಲ್ಲಿ ನಿಂತ್ರೆ ಇವ್ರು ನನ್ನ ತಲೆನೇ ಹೊಡೆದು ಬಿಡ್ತಾರೆ. ಓಡು. ಈ ನನ್ನ ಮಕ್ಳದು ಅತಿ ಆಯ್ತು ನೋಡು ಪದ್ಮಕ್ಕ. ಊರಲ್ಲೆಲ್ಲ ಕುಡುಕರೇ ಜಾಸ್ತಿ ಆಗೋಗಿದ್ದಾರೆ. ಹೆಂಡತಿ ಮಕ್ಕಳು ಅನ್ನೋ ಚಿಂತನೆ ಇಲ್ದಂಗೆ ಆಗೋಗೈತೆ ಊರಲ್ಲಿ ಅತ್ಲಾಗೆ. ನಮಗಂತೂ ಸಾಕಾಗೋಗೈತೆ ನೋಡಿ. ಬೆಳಕರಿದ್ರೆ ಬರೀ ಇದೆ. ರಾತ್ರಿ ನೋಡಿದ್ರೆ ಅನಾಡಿ ಕುಡ್ಕೊಂಡ್ ಬರ್ತಾರೆ, ಊಟ ಮಾಡಲ್ಲ, ಹಂಗೆ ಮಲಗ್ತಾರೆ. ಬೆಳಗ್ಗೆ ನೋಡಿದ್ರೆ ಏನು ತಿಂದಂಗೆ ಹಂಗೆ ಎದ್ದೋಗಿದ್ದಾರೆ. ಈಗ ನಾಟಕದ ಹತ್ರ ಏನು ತಿಂತಾರೋ ಏನೋ ಒಂದು ಗೊತ್ತಿಲ್ಲ. ಓ ಪುಟ್ಟಕ್ಕ, ಎಲ್ಲಾರ ಮನೇಲೂ ಇದೇ ತಾನೇ ಆಗ್ತಿರೋದು. ಬೇರೆಯವ್ರ ಮನೇಲಿ ಬೇರೆ ಥರ ಇರ್ತೈತ? ಏನು ಮಾಡೋಕ್ಕಾಗಲ್ಲ ಕಣಕ್ಕ. ಕಟ್ಕೊಂಡ್ಬಿಟ್ಟಿದ್ದೀವಿ ಅಂದಮೇಲೆ ಅನುಭವಿಸ್ಲೇಬೇಕು. ಹೌದು, ಸಂಜೆ ಎಷ್ಟೊತ್ತಿಗೆ ಹೋಗೋಣ ನಾಟಕ ನೋಡೋಕ್ಕೆ? ಹ್ಞೂ ಪದ್ಮಕ್ಕ, ಹೋಗ್ಬೇಕು. ಒಂದು 6 ಗಂಟೆಗೆ ಹೋಗೋಣ ಅಂತ ತಗೋ. ರುಕ್ಕುನು ಆ ಹುಡುಗಿ ನೇತ್ರನೂ ಬರ್ತಾಳೇನೋ, ಕರಿತೀನಿ. ಅವಳು ಬರಲಿ, ನನ್ನ ಮಕ್ಕಳು ಬರ್ತಾರೆ. ಹೋಗೋಣಂತೆ ಎಲ್ಲರೂ. ಹಾಯ್, ನನ್ನ ಬಾಲು ಎಷ್ಟು ಚೆನ್ನಾಗಿ ತಿರುಗುತ್ತೆ. ದಂಡಗಿದೆ ನನ್ನ ಬಾಲು, ದಂಡಗಿದೆ ನನ್ನ ಬಾಲು. ಹಾಳದ್ದೆ, ನಿನಗೆ ಆಟಾಡಕ್ಕೆಲ್ಲ ಜಾಗ ಸಿಗಲ್ವಾ? ನನ್ನ ಮಕ್ಕಕ್ಕೆ ಓದಿತ್ಯಾ? ಏನ್ ನಿಮ್ಮ ಅಪ್ಪ ಹೇಳ್ಕೊಡ್ತಾ, ನಿಮ್ಮ ಅಜ್ಜಿ ಹೇಳ್ಕೊಡ್ತಾ ಈ ಬುದ್ಧಿನ? ದರಿದ್ರ ತಂದು ನಿನಗೇನು ಅಷ್ಟು ಗೊತ್ತಾಗೋದಿಲ್ವಾ ಎಲ್ಲಿ ಆಟಾಡ್ಬೇಕು ಏನ್ ಮಾಡ್ಬೇಕು ಅಂತ? ನನ್ನ ಮಕ್ಕಕ್ಕೆ ಹೊಡೆದ್ಬಿಟ್ಟಲ್ಲ ನೀನು, ಹಾಳದೋಳೆ. ಅಮ್ಮ ಹೊಡಿಬೇಡಮ್ಮ, ಅಮ್ಮ ಹೊಡಿಬೇಡಮ್ಮ. ಅಜ್ಜಿ, ಅಪ್ಪ, ಅಮ್ಮ ಹೊಡಿತಾ ಇತ್ತು ನಂಗೆ. ಏ ಭದ್ರಾ, ನೇತ್ರ, ಮಗ ಹೇಳ್ತಾ ಇತ್ತು ನೋಡ ಒಂಚೂರು. ನನಗೆ ಎದ್ದು ಬರಕ್ ಆಗ್ತಾ ಇಲ್ಲ. ಬಿದ್ದು ಬಿಡ್ತಾ ಏನ್ ನೋಡ ಒಂಚೂರು ಮಗನ. ಅಯ್ಯೋ ಅಯ್ಯೋ, ಯಾಕವ ಖುಷಿ? ಯಾಕವ ಬಿದ್ಬಿಟ್ಟ? ಯಾಕೆ ಹೇಳ್ತಿದ್ಯಾ ಮಗಳ ನೀನು? ಬಾಯ್ಲಿ. ಅಪ್ಪ, ಅಪ್ಪ, ಅಮ್ಮ ಹೊಡೆದ್ಬಿಡ್ತು ನನಗೆ. ನಾನು ಬಾಲ್ ಆಟಾಡ್ತಿದ್ನ, ಅದನ್ನ ಗೋಡೆಗೆ ಒದ್ದೆ. ಅದು ಹೋಗಿ ಅಮ್ಮನ ಮಗಕ್ಕೆ ಬಿದ್ಬಿಡ್ತು ಕಣಪ್ಪ. ಅಮ್ಮ ನಾನೇ ಹೊಡೆದೆ ಅಂತ ಅಂದು ನನಗೆ ಹೊಡಿತೈತೆ. ನಾನು ಬೇಕಂತ ಮಾಡಿಲ್ಲ ಕಣಪ್ಪ. ಹೇಳಪ್ಪ ಅಮ್ಮಂಗೆ, ನನಗೆ ನೋವಾಗ್ತತೆ ಕಣಪ್ಪ. ದಿನ ಹೊಡಿತತೆ ಹಿಂಗೆ ಅಮ್ಮ. ಏಯ್, ನೀನೇನ್ ಮನುಷ್ಯಲಿದ್ಯಾ ಕತ್ತೆ ಕಿತ್ತೆ ಇದೆಯಾ? ಯಾಕಂಗ ಮಗಿನ ಯಾವಾಗ್ಲೂ ಹೊಡಿತಿರ್ತೀಯ ನೀನು? ಏನದೇ ನಿನ್ ಮಕ್ಕ ಹೊಡಿತಾ? ಎಕಡೆ ಎದ್ದಿದ್ದೆ ಬೆಳಿಗ್ಗೆ ನೀನು? ನೆಟ್ಟಿಗೆ ಎದ್ದಿ ದೇವ್ರ ಮಕ್ಕ ನೋಡಿದ್ರೆ ಹಿಂಗೆಲ್ಲ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತಾಳೆ ಹಂಗೆ. ನಿನ್ಗೇನ್ ಹೇಳ್ಬೇಕೋ ಏನೋ ಗೊತ್ತಿಲ್ಲ. ಇನ್ನೊಂದ್ಸಲ ನನ್ನ ಮಗಳಿಗೆನ ನೀನು ಹೊಡೆದಿದ್ ನೋಡ್ದೆ, ನಿನ್ ಕೈ ಕಾಲು ತಿರುಗಿ ಬಿಡ್ತೀನಿ ನೋಡಿ, ಹೇಳ್ತಿದ್ದೀನಿ. ಇಟ್ಕೊಂಡು ಮಗಿಗೆ ಹೊಡಿತಾಳೆ. ಗೊತ್ತಾಗಲ್ಲೇನೆ ನಿನಗೆ ಅಷ್ಟಕ್ಕೂ ಕತ್ತೆ ಬೆಳ್ದಂಗೆ ಬೆಳೆದಿದ್ಯಾ ಒಳ್ಳೆ. ಯಾರಿಗೆ ಹೊಡಿಬೇಕು ಯಾರಿಗೆ ಹೊಡಿಬಾರ್ದು ಅಂತ ಗೊತ್ತಾಗಲ್ಲ. ಸಣ್ಣದದು, ಅದಕ್ಕೇನು ಗೊತ್ತಾಗುತ್ತೆ? ಸುಮ್ಮನೆ ಬೆಳೆದಿದ್ಯಾ ಅಷ್ಟೇ ನೀನು. ನಿನ್ಗೆ ಏನ್ ಹೇಳ್ಬೇಕೋ ಏನೋ. ಥೂ, ನೀನೊಬ್ಳು ತಾಯಿ ನೀನು. ನೀನು ಕೆಟ್ಟ ಮಮ್ಮಿ. ನೀನು ನಿನ್ನ ಚಾರಿಟ್ಟು ನಾನು. ನೀನು ನನ್ನನ್ನ ಮಾತಾಡ್ಸಬೇಡ, ಯಾವತ್ತೂ ಮಾತಾಡ್ಸಬೇಡ. ನೀನು ಯಾವಾಗಲೂ ನನಗೆ ಹೊಡಿತೀಯ. ನಾನು ನಿನ್ನೆ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ರುಕ್ಕು ಆಂಟಿ ಎಷ್ಟು ಚೆನ್ನಾಗಿ ನೋಡ್ಕೊಂತು ಗೊತ್ತಾ ನನಗೆ. ನನಗೆ ಊಟ ಮಾಡಿಸ್ತು ರುಕ್ಕು ಆಂಟಿ. ನೀನು ಯಾವತ್ತಾದ್ರೂ ಒಂದ್ಸಲ ನನಗೆ ಊಟ ಮಾಡಿಸಿದ್ಯಾ? ಏನೂ ಇಲ್ಲ, ಬರೀ ಹೊಡಿತೀಯ, ಬರೀ ಹೊಡಿತೀಯ. ನಾನು ಏನ್ ಮಾಡಿದ್ದೀನಿ ನಿನಗೆ? ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ನಿನಗೆ? ನನಗೆ ಅಜ್ಜಿ ಎಷ್ಟು ಜೀವ ಮಾಡುತ್ತೆ. ಅಪ್ಪ ನಂಗೆ ನನ್ನಂದ್ರೆ ತುಂಬಾ ಇಷ್ಟ. ರುಕ್ಕು ಆಂಟಿನೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತು ಗೊತ್ತಾ? ನೀನಂತೂ ನನಗೆ ಯಾವಾಗ್ಲೂ ಹೊಡಿತಿರ್ತೀಯ. ನಾನು ಬೇಕಂತ ಮಾಡಿಲ್ಲ ಗೊತ್ತಾ? ನೀನ್ ಯಾವತ್ತೂ ಮದುವೆಸ್ಬೇಡ ನನ್ನ. ಅವ್ವ ಖುಷಿ, ಅಳ್ಬೇಡ, ಸುಮ್ಮನಿರೋ ಮಗಳೇ, ಅಳ್ಬೇಡ. ನೀನು ಚಾಕ್ಲೇಟ್ ಏನಾದ್ರು ತಗೊಂತೀಯಾ? ನಿಂಗೆ ದುಡ್ಡು ಕೊಡ್ಲಾ ನಾನು? ಹೋಗಲಿ, ಅಲ್ಲಿ ಹೋಗಿ ಶೆಟ್ರು ಅಂಗಡಿಲಿ ಏನಾರು ತಗೊಂಡು ತಿನ್ನೋಗವ. ರೋಡಲ್ಲಿ ನೋಡ್ಕೊಂಡು ಬಾ ಆಯ್ತಾ? ಸಂಜೆ ನಾಟಕ ಐತೆ, ಹೋಗ್ ಮಗಳೇ. ಅಲ್ಲೇನಾದ್ರೂ ಬಂತಂದ್ರೆ ನಾನು ನಿನಗೆ ಕೊಡಿಸ್ತೀನಿ ಆಯ್ತಾ? ನೀನು ಅಜ್ಜಿ ನಿಮ್ಮ ಮಮ್ಮಿ ಎಲ್ಲ ಬರ್ರಿ ನಾಟಕ ನೋಡೋರಂತ ಆಯ್ತಾ? ನಾನು ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ, ನೀನು ನೋಡಲ್ವಾ ಅಪ್ಪನ್ನ? ಐ ಅಪ್ಪ, ನೀನ್ ನಾಟಕ ಮಾಡ್ತೀಯಾ? ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ತೀಯಾ? ನನಗಲ್ಲಿ ಏನಾದ್ರೂ ಬಂದ್ರೆ ಕೊಡಿಸ್ಬೇಕಾಯ್ತಾ? ಅಲ್ಲಿ ಮಂಡಕ್ಕಿ ಬರುತ್ತಲ್ಲಪ್ಪ, ನಂಗೆ ಬಹಳ ಇಷ್ಟ. ಮಂಡಕ್ಕಿ ಕೊಡಿಸ್ತೀಯೇನಪ್ಪ? ಅದೇ ನರ್ಗೀಸ್ ಅಂತಾರಲ್ಲ, ಅದು ಕೊಡಿಸ್ತೀಯಾ? ನಾನು ಬರ್ತೀನಿ. ಹೂನ ಮಗಳೇ, ಹೋಗೋಣಂತೆ. ಹೋಗು, ಅಲ್ಲಿ ಅಜ್ಜಿ ಹತ್ರ ದುಡ್ಡು ಇಸ್ಕೊಂಡು ಏನಾರು ತಗೊಂಡು ತಿನ್ನೋಗು. ಹೋಗು ಮಗಳೇ. ಏನು ವಿಷಯ? ಅವಳು ನನ್ನ ಮಗಳು ಊಟ ಮಾಡ್ಸಕ್ಕೆ ಏನ್ ಇದಕ್ಕೆ ಹೋಗಿದ್ರ ಏನು? ನಿನ್ನ ಜಾತ್ರೆಗೆ ಚೆನ್ನಾಗಿರ್ಬೇಕು ಜಾತ್ರೆ. ಅದೇ ರಾತ್ರಿ ಎಲ್ಲ ಅವಳು ಕನ್ವರಿಸ್ತಾ ಇದ್ಲು, ಆಂಟಿ ಆಂಟಿ ಅಂತ. ಇವಳೇನಾ ಆಂಟಿ? ಏನ್ ಸಮಾಚಾರ? ನೇತ್ರ, ಆ ಹುಡ್ಗಿಗೆ ಹೊಡಿಯೋದು ಇನ್ನೊಂದ್ಸಲ ನಾನು ನೋಡಿದ್ರೆ ನೀನು ಏನಾಗ್ತೀಯೋ ನನ್ನ ಹತ್ರ ಗೊತ್ತಿಲ್ಲ ನೋಡಿ, ಹೇಳ್ತಿದ್ದೀನಿ.
ಮಕ್ಳಿಗೆ ಪ್ರೀತಿಯಿಂದ ನೋಡ್ಕೋಬೇಕು ಕಣೆ. ಯಾಕೆ ಹಿಂಗೆ ಸಿಣಿ ಸಿಣಿ ಅಂತೀಯ? ನಿನ್ನ ಮದುವೆ ಆಗ್ಬೇಕಾದ್ರೆ ನಿನ್ನ 20 ಸಲ ಕೇಳಿನೇ ನಾನು ನಿನ್ನನ್ನು ಮದುವೆ ಆಗಿದ್ದು. ಅವಾಗ ಒಪ್ಪಿಗೆ ಐತೆ ಹ್ಞೂ ಅಂತ ಅಂದೆ, ಆಯ್ತಾ? ಈಗ ನೋಡಿದ್ರೆ ಮನೆಗೆ ಬಂದಾಗಿಂದನೂ ಒಂಥರ ಸಿಣಿ ಸಿಣಿ ಮಾಡ್ತೀಯ. ನಮ್ಮ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಲ್ಲ, ಮಗಿನೂ ಹಂಗೆ ಮಾಡ್ತೀಯ ನೀನು. ಏನಾಗೈತೆ ಅಂತನಾದರೂ ಹೇಳು ಹೋಗ್ಲಿ ಅತ್ಲಾಗಿ. ನನ್ನ ಕೈಲಿ ಆದರೆ ಅದನ್ನ ಬಗೆಹರ್ಸೋಕ್ಕಾರ ಪ್ರಯತ್ನ ಪಡ್ತೀನಿ. ಈ ಥರ ಯಾವಾಗಲೂ ಮನೇಲಿ ಜಗಳ ಮಾಡೋದು, ಆ ಹುಡುಗಿಗೆ ಇಟ್ಕೊಂಡು ಹೊಡಿಯೋದು, ನಮ್ಮ ಅಮ್ಮಂಗೆ ಹೆಂಗೆ ಬೇಕಂಗೆ ಮರ್ಯಾದೆ ಇಲ್ದಂಗೆ ಮಾತಾಡೋದು, ಇವನ್ನೆಲ್ಲ ಮಾಡಬೇಡ. ಅರ್ಥ ಮಾಡ್ಕೋ ಒಂಚೂರು. ಸೊ ನಿಮ್ಮಂಥವ್ರಿಗೆ ಏನು ಹೇಳೋದು ಏನೋ. ನಿನ್ನೆ ಆ ಹುಡುಗಿ ರುಕ್ಕು ಜೊತೆಗೆ ಒಂದು ಸ್ವಲ್ಪ ಹೊತ್ತಿತ್ತು ಗೊತ್ತಾ? ಹಂಗೆ ಆಂಟಿ ಆಂಟಿ ಅಂತ ಹಿಂದಿಂದನೇ ಓಡಾಡ್ತು. ಅವಳು ರುಕ್ಕುನು ಆ ಮಗಿನ ಎಷ್ಟು ಜೀವ ಮಾಡಿದ್ಲು ಅಂದರೆ ನೋಡಿ ನನಗೊಂಥರ ಆಗೋಯ್ತು. ತಾಯಿ ಆದವಳು ನಿನಗಿರ್ಬೇಕಾಗಿದ್ದ ಪ್ರೀತಿ ಅವಳಿಗೈತೆ. ಏನು ಮಾಡೋಕ್ಕಾಗಲ್ಲ ನೋಡು. ದೇವರು ತುಂಬ ನಿಷ್ಠುರವಾಗಿ ಒಬ್ಬೊಬ್ರು ಜೀವನದಲ್ಲಿ ನಡ್ಕೊಂಡ್ಬಿಡ್ತಾನೆ. ನಿನಗೆಲ್ಲ ಕೊಟ್ಟಿದ್ದಾನೆ ದೇವರು, ಅದನ್ನ ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ನಿಮ್ಮಂಥವ್ರಿಗೆ ಏನು ಹೇಳಬೇಕೋ ಏನೋ. ನನ್ನ ಕರ್ಮ ಎಲ್ಲ. ಆಹಾ, ರುಕ್ಕು ಏನ್ ಪ್ರೀತಿ ಉಕ್ಕು ಹರಿತಾ ಇದೆ ರುಕ್ಕು ಮೇಲೆ. ಏನೋ ವಿಷಯ ಇದೆ. ಮಾಡ್ರಿ ಮಾಡ್ರಿ, ಮಾಡ್ತೀನಿ ಒಂದಿನ. ಅವಳೆಂತವಳು ನೋಡು, ಮದುವೆ ಆಗ್ತಿದ್ದಂಗೆ ಗಂಡನ್ ತಿನ್ಕೊಂಡು ಇವಾಗ ಕಣ್ಕೊಂಡ್ ಗಂಡಸ್ರನ್ನೆಲ್ಲ ಕಣ್ಣಾಕೊಂಡ್ ಕೂತಿದ್ದಾಳೆ. ನೋಡ್ತೀನಿ ನಾನು ರಾತ್ರಿ ನಾಟಕಕ್ಕೆ ಬಂದು ನೋಡ್ತೀನಿ ನಾಟಕ ಹೆಂಗ್ ಮಾಡ್ತೀರಾ ಅಂತ.